ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಹರಿಪ್ರಸಾದ್, ಎಕ್ಸಾಕ್ಟ್ಲಿ ಹರಿಪ್ರಸಾದ್ ಅವರು ಮಾತನಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯಗಳಲ್ಲಿ ಹೆಚ್ಚಿನ ಅನುದಾನಗಳನ್ನ ಸಹಕಾರವನ್ನ ಎಲ್ಲವೂ ಕೊಡ್ತಾ ಇದ್ದಾರೆ. ಗುಜರಾತ್ ಅಂತ ರಾಜ್ಯಕ್ಕೂ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಕೊಟ್ಟಿರೋ ಸಂದರ್ಭದಲ್ಲಿ ಕರ್ನಾಟಕವನ್ನು ಕಡೆಗಣಿಸಿರೋ ವಿರುದ್ಧ ಪ್ರತಿಭಟನೆ. ಸರ್, ಅಂದರೆ ಈಗ ಒಂದು ಬಿಜೆಪಿ ಒಂದು ಆರೋಪ ಮಾಡ್ತಾ ಇರುವಂಥದ್ದು, ಇಂದಿನ ಮನಮೋಹನ್ ಸಿಂಗ್ ಅವಧಿಯಲ್ಲಿ 10 ವರ್ಷಗಳಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದು ಕೇಂದ್ರಕ್ಕೆ, ಈಗ ಅವಾಗ ಮನಮೋಹನ್ ಸಿಂಗ್ ಅವಧಿಯಲ್ಲಿ 83,000 ಕೋಟಿ ಬಂದಿತ್ತು, ಈಗ 2,80,000 ಕೋಟಿ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳು ಸೇರಿದಂತೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟು ಬಡ್ಜೆಟ್ ಇತ್ತು, ಈಗ ಎಷ್ಟು ಬಡ್ಜೆಟ್ ಇದೆ ಅನ್ನೋದು ನೋಡಲಿ. ಇದು ದೇಶದ ಜನಗಳನ್ನೆಲ್ಲ ಮೂರ್ಖರು ಮಾಡಿದ ರೀತಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಮೂರ್ಖರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಆಗೋದಿಲ್ಲ. ಈ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ, ಪ್ರತಿಭಟನೆ ಮೂಲಕ ಸಂದೇಶವನ್ನು ಕೊಡ್ತೇವೆ. ಪ್ರತಿಭಟನೆ ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಅವ್ರ ಗಮನಕ್ಕೆ ತರಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಜವಾಬ್ದಾರಿ ಮತ್ತು ಹಕ್ಕು. ರಾಜ್ಯದ ಲೋಕಸಭಾ ಸದಸ್ಯರು ಬಾಯಿ ತೆಗಿತಾ ಇಲ್ಲ, ಆದ್ದರಿಂದ ನಾವೇ ಬಂದು ಮಾಡಬೇಕಾಗುತ್ತೆ. ಇದೇ ಮೊದಲ ಬಾರಿಗೆ, ಯಾಕಂದ್ರೆ ತಮ್ಮ ರಾಜಕೀಯ ಅನುಭವದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ಸರ್ಕಾರ ಪಕ್ಷ ಬಂದಿರುವಂಥದ್ದು. ಕಾವೇರಿ ವಿಚಾರದಲ್ಲೂ ಸಹ ಬಂದಿದ್ದರು. ಇನ್ನೂ ನಾವು ರಾಜ್ಯ ಸರ್ಕಾರದಲ್ಲೇ ಮಾಡ್ಬೋದಿತ್ತು. ಪಕ್ಷ ಮತ್ತು ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಡೆಲ್ಲಿಯಲ್ಲಿ ಮಾಡ್ತಾರೆ. ಎಲ್ಲ ಬಿಜೆಪಿ ಸಂಸದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿರೋದು ಪಾಲ್ಗೊಳ್ಬೇಕು ಅಂತ. ಪಾಲ್ಗೊಳ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ? ನನಗೆ ಗೊತ್ತಿಲ್ಲ, ಅದನ್ನು ವಿಚಾರಿಸ್ತೀನಿ. ಇದು ಬಿ ಕೆ ಹರಿಪ್ರಸಾದ್ ಅವ್ರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು, ಇದು ರಾಜಕೀಯ ಹೋರಾಟ ಅಲ್ಲ, ಇದು ಬಿಜೆಪಿ ಸಂಸದರು ಪತ್ರ ಬರೆದಿರೋದು ನಿಜ, ಆದರೆ ಪಾಲ್ಗೊಳ್ತಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಬಿಜೆಪಿ ಸಂಸದರ ಕಡೆ ಒಂದು ರೀತಿಯಲ್ಲಿ ಚೆಂಡಾನೆಸ್ತಿರುವಂಥ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನಹಳ್ಳಿ, ರಿಪಬ್ಲಿಕ್ ಟಿವಿ, ದೆಹಲಿ. ಎಕ್ಸಾಕ್ಟ್ಲಿ, ಇದು ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು. ಅವ್ರು ಹೇಳ್ತಾ ಇರೋದು ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅದನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ. ಆದ್ರೆ ಸಂಸದ ಡಿ ಕೆ ಸುರೇಶ್ ಅವರು ಕೇಳಿರುವಂತಹ ಮಾರ್ಗದ ಬಗ್ಗೆ, ದಾರಿಯ ಬಗ್ಗೆ ಅನೇಕರು ಅಪಸ್ವರ ಎತ್ತುತ್ತಿದ್ದಾರೆ. ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಿದ್ದೀವಿ. ರಾಜ್ಯಕ್ಕೆ ಸರಿಯಾದ ರೀತಿಯಲ್ಲಿ ಅನುದಾನ ತರೋದು ನಮ್ಮ ಜವಾಬ್ದಾರಿ ಆಗುತ್ತೆ, ಆ ಕಾರಣಕ್ಕೆ ಪ್ರತಿಭಟನೆಯ ಹಾದಿ ತುಳಿತಾ ಇದ್ದೀವಿ ಅನ್ನುವಂತ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಕಾದ್ ನೋಡ್ಬೇಕು, ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಈ ಅಸ್ತ್ರ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಾಳ್ಯದ ಕೈ ಹಿಡಿಬಹುದು, ಕಾಂಗ್ರೆಸ್ ನಾಯಕರು ಇದರಲ್ಲಿ ಸಕ್ಸಸ್ ಆಗಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಾಳಿನ ಪ್ರತಿಭಟನೆಯ ತನಕ. ಕೇಂದ್ರದ ಅನುದಾನ ತಾರತಮ್ಯವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ನಾಳೆ ದೆಹಲಿಯಲ್ಲೇ ಪ್ರತಿಭಟನೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಭಾಗಿಯಾಗ್ತಾರೆ ಈ ಪ್ರತಿಭಟನೆಯಲ್ಲಿ ಅಂತ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ನಮ್ಮ ರಾಜ್ಯಕ್ಕೆ ಅನುದಾನದ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅನ್ನುವಂತ ವಿಚಾರವನ್ನ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗ, ರಾಜ್ಯದ ಎಲ್ಲ ಸಂಸದರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಬಿಜೆಪಿ ಸಂಸದರಿಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಕ್ಷಾತೀತವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಲೋಕಸಭಾ ಹಾಗೂ ರಾಜ್ಯಸಭಾ ಸಂಸದರಿಗೆ ಪತ್ರ ಬರೆಯಲಾಗಿದೆ. ನಾಳಿನ ಪ್ರತಿಭಟನೆಯಲ್ಲಿ ರಾಜ್ಯದ ಪರ ಧ್ವನಿ ಎತ್ತುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪತ್ರದ ಮೂಲಕ ಕೋರಿಕೊಂಡಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಲೆಟರ್ ಬರೆದಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆ ಅಲ್ಲ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಆ ಪತ್ರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷಾತೀತ ಹೋರಾಟ ಅಂತ ನಿರೂಪಿಸೋದಕ್ಕೆ ಕೈ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ತೆರಿಗೆ ಪಾಲು ಕೇಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ನವರ ಹೋರಾಟದ ಸಿದ್ಧತೆ ಯಾವ ರೀತಿ ಇದೆ, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ವಿಜಯ್ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ತೀನಿ ಪ್ರತಿನಿಧಿ. ಅದಕ್ಕಿಂತ ಮುಂಚೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ರೆ, ಶಾಸಕರು, ಕಾಂಗ್ರೆಸ್ನ ಶಾಸಕರು ಪ್ರತಿಭಟನೆಗೆ ಗೈರಾಗದಂತೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಶಾಸಕರ ಹಾಜರಾತಿಯನ್ನ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಖಾತ್ರಿ ಪಡಿಸಿಕೊಳ್ತಾ ಇದ್ದಾರೆ.
ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಅವರ ಅಟೆಂಡೆನ್ಸ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗಬೇಕು ಅಂತ ಖಡಕ್ ಸೂಚನೆಯನ್ನ DK ಶಿವಕುಮಾರ್ ಈಗಾಗಲೇ ಕೊಟ್ಟಾಗಿದೆ. ಯಾವುದೇ ಕಾರಣಕ್ಕೂ ಯಾವ ಕಾರಣವನ್ನ ಹೇಳಿ ಗೈರಾಗುವಂತಿಲ್ಲ. ಎಲ್ಲ ಶಾಸಕರು ಅವರವರ ಖರ್ಚಿನಲ್ಲಿ ದೆಹಲಿಗೆ ಬರಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು, ನಮ್ಮ ತೆರಿಗೆಯ ಪಾಲನ್ನ ಕೇಳಬೇಕು. ಈ ರೀತಿ ಖಡಕ್ ಸೂಚನೆಯನ್ನ DK ಶಿವಕುಮಾರ್ ಕೊಟ್ಟಿದ್ದಾರೆ. ಪಕ್ಷ ಸೂಚಿಸಿದಂತೆ, ಪಕ್ಷದ ನಾಯಕರು ಸೂಚಿಸಿದಂತೆ, ಹೈಕಮಾಂಡ್ನ ಅಣತಿಯಂತೆ ನೀವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಗೈರಾಗಬಾರದು ಅಂತ ಖುದ್ದು ಶಾಸಕರಿಗೆ ಕರೆ ಮಾಡಿ DK ಶಿವಕುಮಾರ್ ಅವರು ತಿಳಿಸ್ತಾ ಇದ್ದಾರೆ. ನಿನ್ನೆಯಿಂದನೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ DK ಶಿವಕುಮಾರ್, DK ಸುರೇಶ್. ಸ್ಥಳ ಪರಿಶೀಲನೆಯಿಂದ ಹಿಡಿದು ಎಲ್ಲ ಶಾಸಕರಿಗೆ ಫೋನ್ ಕಾಲ್ ಮಾಡಿ ಬರಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸಕೂಡದು ಅಂತ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ವಿಜಯ್, ಗಮನಿಸ್ತಾ ಇದ್ದೀವಿ ತೆರಿಗೆ ಪಾಲು ಕೇಳುವಂತಹ ವಿಚಾರ, ಕೇಂದ್ರ ಸರ್ಕಾರ ರಾಜ್ಯದ ವಿರುದ್ಧ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನುವಂತಹ ವಿಚಾರ, ಹಲವು ರೀತಿಯ ಯೋಜನೆಗಳಿಗೆ ಅನುಮತಿಯನ್ನ ನೀಡ್ತಾ ಇಲ್ಲ, ನೆರವು ನೀಡ್ತಾ ಇಲ್ಲ ಅಂತ ವಿಚಾರ, ಹೀಗೆ ಇತ್ಯಾದಿ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪ್ರತಿಭಟನೆಯನ್ನ ಕರೆದಿದೆ. ಪಕ್ಷಾತೀತ ಅನ್ನುವಂತಹ ಕೋಡ್ ಕೂಡ ಕೊಟ್ಟಿದೆ. ಸೊ ಇದು ಯಾವ ರೀತಿ ಪೊಲಿಟಿಕಲ್ ಮೈಲೇಜ್ ಆಗ್ಬೋದು ಕಾಂಗ್ರೆಸ್ಗೆ? ಸದ್ಯಕ್ಕಿನ ಸಿದ್ಧತೆ ಮತ್ತು DK ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ. ಶ್ರೀಪಾದ್, ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಕಾಂಗ್ರೆಸ್ ಅಂದರೆ ಏನು ಕರ್ನಾಟಕದಿಂದ ಕಾಂಗ್ರೆಸ್ ಮತ್ತು ಪಕ್ಷದ ವತಿಯಿಂದ ಏನು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು, ಧರಣಿಯನ್ನು ಮಾಡ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಆರೋಪಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಜಾಣ್ಮೆಯ ನಡೆಯನ್ನು ಅನುಸರಿಸಿರುವಂಥದ್ದು. ಯಾಕೆಂದರೆ ಇದು ರಾಜಕೀಯ ಹೋರಾಟ ಅಲ್ಲ ಅಂತ ಬಿಂಬಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸಂದೇಶ ಕೊಟ್ಟಿರುವಂಥದ್ದು. ಎಲ್ಲ ಸಂಸದರಿಗೆ, BJP ಮತ್ತು JDS ಸಂಸದರಿಗೆ ಖುದ್ದು ಪತ್ರವನ್ನು ಬರೆದು ಈ ಒಂದು ಧರಣಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಕರೆಯನ್ನು ಕೊಡುವ ಮೂಲಕ BJP ಮತ್ತು JDS ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಒಂದು, ಅದರಲ್ಲೂ ವಿಶೇಷವಾಗಿ BJPನ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಒಂದು ಜಾಣ್ಮೆ ನಡೆಯನ್ನು ಅನುಸರಿಸಿರುವಂಥದ್ದು. ಅದನ್ನು ಹೊರತುಪಡಿಸಿ ನಾಳೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಮತ್ತು ಸಚಿವರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಖುದ್ದು DK ಶಿವಕುಮಾರ್ ಅವರೇ ಕೂಡ ಏನು ಸಾರಥ್ಯ ವಹಿಸಿರುವಂಥದ್ದು. ಇಂದು ಅಂದರೆ ನಿನ್ನೆ ಕೂಡ ದೆಹಲಿಗೆ ಬಂದಿರುವಂಥದ್ದು. ಬಂದು ಖುದ್ದು ಎಲ್ಲ ಶಾಸಕರಿಗೂ ಕೂಡ ಅಂದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಕೂಡ ದೂರವಾಣಿ ಕರೆ ಮೂಲಕ ಮಾಡಿ ಏನು ಪ್ರತಿಭಟನೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಳ್ಳೋ ಸಂಬಂಧಪಟ್ಟಂತೆ ಖಚಿತಪಡಿಸ್ಕೊಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಯಾರೇ ಶಾಸಕರು ಗೈರಾದರೂ ಕೂಡ ಅದರ ಒಂದು ಸಂದೇಶ ಬೇರೆ ರೀತಿ ಹೋಗುತ್ತೆ, ಜೊತೆಗೆ ಒಂದು ಅಸಮಾಧಾನ ಇದೆ ಅನ್ನೋ ಒಂದು ಸಂದೇಶ ಹೋಗ್ಬಿಡುತ್ತೆ. ಈ ನಿಟ್ಟಿನಲ್ಲಿ ಆ ರೀತಿ ಅವಕಾಶ ಕೊಡಬಾರ್ದಂಥ ನಿಟ್ಟಿನಲ್ಲಿ ಖುದ್ದು DK ಸಹೋದರರು ಖುದ್ದು ಎಲ್ಲ ಶಾಸಕರಿಗೂ ದೂರವಾಣಿ ಕರೆ ಮಾಡೋ ಮೂಲಕ ತಪ್ಪದೆ ಹಾಜರಾಗಬೇಕಂತ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. ಯಾಕೆಂತಂದರೆ ಎಲ್ಲ ಶಾಸಕರು ಕೂಡ ಅವರವರ ಖರ್ಚಿನಲ್ಲಿ ಬರಬೇಕು ಅಂತ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದರೂ ಕೂಡ ಬರಲಿಲ್ಲ ಅಂತಂದರೆ ತಪ್ಪು ಸಂದೇಶ ಹೋಗುತ್ತೆ, ಬೇರೆ ರೀತಿಯ ಸಂದೇಶ ಹೋಗುತ್ತೆ ಅನ್ನೋವಂಥದ್ದು ಒಂದು ರೀತಿಯಲ್ಲಿ ಆತಂಕದ ಜೊತೆಗೆ ಒಂದಷ್ಟು ಅನುಮಾನ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಕರೆ ಮಾಡಿ ಬರಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ DK ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿ ಇರುವಂಥದ್ದು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ರಾತ್ರಿ ಬರುವಂಥದ್ದು. ನಾಳೆ ಬೆಳಗ್ಗೆ 11 ಗಂಟೆಗೆ ಪಾಲ್ಗೊಳ್ಳುವಂಥ ಪ್ರತಿಭಟನೆಯಲ್ಲಿ ಎಷ್ಟೆಲ್ಲ ಶಾಸಕರು ಬರ್ತಾರೆ ಅನ್ನುವಂಥದ್ದು ಒಂದು ಜೊತೆ ಕುತೂಹಲ, ಜೊತೆಗೆ ಏನು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ ಆಗಿರುವಂಥದ್ದು. ನಾಳೆ ಒಂದು ರೀತಿಯಲ್ಲಿ ಒಂದು ರಾಜಕೀಯವಾಗಿ ಬೇರೆ ರೀತಿಯ ಚರ್ಚೆಗಳು ಆರಂಭ ಆಗುವಂಥ ಸಾಧ್ಯತೆ ಇರುವಂಥದ್ದು ಪ್ರತಿಭಟನೆ ನಂತರ. ಶ್ರೀಪಾದ್, ವಿಜಯ್, ಮತ್ತೊಂದು ಕಡೆಯಲ್ಲಿ ಈಗ ರಾಜ್ಯವೇ ಮೊದಲು ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಸಿದ್ದರಾಮಯ್ಯವರ ಆದಿಯಾಗಿ ಎಲ್ಲ ಪಕ್ಷದ ಸಂಸದರುಗಳಿಗೆ, ರಾಜ್ಯಸಭಾ ಸದಸ್ಯರುಗಳಿಗೆ ಪತ್ರ ಬರೆದಿದ್ದಾರೆ. ನೀವು ಪ್ರತಿಭಟನೆಗೆ ಬನ್ನಿ, ಇದರಲ್ಲಿ ಯಾವುದೇ ಪೊಲಿಟಿಕ್ಸ್ ಇಲ್ಲ, ರಾಜ್ಯ ಮೊದಲು ಅನ್ನೋದು. ಏನು ಸಂದೇಶ ಹೊರಡಿಸ್ತಿದ್ದಾರೆ ಅಂತ? ರಂಜಿತ್, ಒಂದು ಏನು ಕಾಂಗ್ರೆಸ್ ಪ್ರತಿಭಟನೆ ಮಾಡುವಂಥ ನಿರ್ಧಾರವನ್ನು ಪ್ರಕಟ ಮಾಡಿದ ಕೂಡಲೇ ಕೂಡ ಇದು
ಬಿಜೆಪಿ ಮುಗಿಬಿತ್ತು, ಬಿಜೆಪಿ ಕೆಂಡ ಕಾರ್ತು. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರ ಅನುದಾನ ಖಂಡಿಸಿ ಅಂತ ಪ್ರತಿಭಟನೆ ಕರೆ ಕೊಟ್ಟ ನಂತರ ಅದು ರಾಜಕೀಯ ಸ್ವರೂಪ ಪಡ್ತು. ಯಾವಾಗ ರಾಜಕೀಯವಾಗಿ ಸ್ವರೂಪ ಪಡ್ತು, ಯಾಕಂದ್ರೆ ಇದನ್ನ ಕಾಂಗ್ರೆಸ್ ಪ್ರತಿಭಟನೆಗೆ ಕೌಂಟರ್ ಆಗಿ ನಾಳೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಅಲ್ಲ ಅಂತ ತೋರ್ಪಡಿಸುವ ನಿಟ್ಟಿನಲ್ಲಿ ಕೂಡ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಪದೇ ಪದೇ ಹೇಳಿದ್ರು, ಇದು ಪಕ್ಷಾತೀತವಾಗಿ ಹೋರಾಟ, ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾಳೆಯ ದಿನ ಬೇರೆಯ ಸಂದೇಶ ಹೋಗಬಾರ್ದು ಮತ್ತು ಜೊತೆಗೆ ಎಲ್ಲ ಬಿಜೆಪಿ ಸಂಸದರು ಕೂಡ ಆಹ್ವಾನ ಕೊಟ್ಟರೆ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಒಂದು ಜಾಣ್ಮೆಯ ನಡೆಯನ್ನು ಅನುಸರಿಸೋ ರೀತಿ ಆಗುತ್ತೆ, ಒಂದು ರೀತಿಯಲ್ಲಿ ಬಿಜೆಪಿ ಸಂಸದರಿಗೆ ಚೆಕ್ಮೇಟ್ ಕೊಡುವ ರೀತಿಯಲ್ಲಿ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಈ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಬಿಜೆಪಿ ಸಂಸದರಿಗೆ ಪತ್ರ ಬರೆದು ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಅಂದರೆ ಪತ್ರ ಬರೆದ ಕೂಡಲೇ ಕೂಡ ಬಿಜೆಪಿ ಸಂಸದರು ಹಾಜರಾಗ್ತಾರೆ ಅನ್ನುವಂಥದ್ದಲ್ಲ, ಯಾಕಂದ್ರೆ ಖಂಡಿತವಾಗ್ಲೂ ಕೂಡ ಹಾಜರಾಗೋದಿಲ್ಲ. ಅದನ್ನು ವಿರೋಧಿಸಿರುವಂಥದ್ದು, ಅಂದರೆ ಕಾಂಗ್ರೆಸ್ ಮಾಡ್ತಿರುವಂಥ ಪ್ರತಿಭಟನೆಗೆ ವಿರೋಧಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಏನು ನಾಳೆ ಬಿಜೆಪಿ ಸಂಸದರು ಖಂಡಿತವಾಗ್ಲೂ ಪಾಲ್ಗೊಳ್ಳುವುದಿಲ್ಲ. ಆದರೆ ಇದು ರಾಜಕೀಯವಾಗಿ ಒಂದಷ್ಟು ಮೈಲೇಜ್ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಒಂದಷ್ಟು ಅಸ್ತ್ರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ, ಅಂದರೆ ಬಿಜೆಪಿ ಸಂಸದರು ಪತ್ರ ಬರೆದಿದ್ದು ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯರು ಜಾಣ್ಮೆ ನಡೆಯನ್ನು ಅನುಸರಿಸಿರುವಂಥದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.